ಬೆಳಗಾವಿ ರಾಜಕಾರಣ ಇದೆಯಲ್ಲ ಅದೊಂಥರ ಯಾವಾಗಲೂ ಬಿಸಿ ತುಪ್ಪ ಇದ್ದಂತೆ. ಯಾವುದಾದ್ರೂ ಒಂದು ಚಿಕ್ಕ ವಿಚಾರನೂ ಕೂಡ ಸರ್ಕಾರವನ್ನ ಶೇಕ್ ಮಾಡೋ ಲೆವೆಲ್ಗೆ ತೆಗೆದುಕೊಂಡು ಹೋಗ್ಬಿಡುತ್ತೆ. ಪದೇ ಪದೇ ಆ ರೀತಿಯಾದಂಥ ಘಟನೆಗಳು ಆಗ್ತಾ ಇರುವಂಥದ್ದು ನೋಡ್ತಾ ಇದ್ವಿ. ಕಳೆದ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರಿದ್ದರು. ಈ ಬಾರಿಯ ಸರ್ಕಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಬೆಳಗಾವಿ ಕಾಂಗ್ರೆಸ್ನಲ್ಲಿ ಈಗ ಮುಸುಕಿನ ಗುದ್ದಾಟ ನಡೀತಾ ಇದೆಯಲ್ಲ, ಯಾವ ವಿಚಾರದಲ್ಲಿ ಅಂತ ನೋಡಿದ್ರೆ ಅದು ವರ್ಗಾವಣೆ ವಿಚಾರದಲ್ಲಿ. ವರ್ಗಾವಣೆ ವಿಚಾರದಲ್ಲಿ ಉಸ್ತುವಾರಿ ಸಚಿವ ಗರಂ ಆಗಿದ್ದಾರೆ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು? ಸತೀಶ್ ಜಾರಕಿಹೊಳಿ ಅವರು. ಸಿಎಂ ಆಪ್ತ ಶಾಸಕ ವಿರುದ್ಧ ಸಿಎಂ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಿಡಿಕಾರಿದ್ದಾರೆ. ಸಿಎಂ ಆಪ್ತ ಶಾಸಕ ಯಾರು ಹಾಗಾದ್ರೆ? ಸಿಎಂ ಭೇಟಿಯಾಗಿ ಸಚಿವ ಜಾರಕಿಹೊಳಿ ಅವರು ದೂರನ್ನ ಕೊಟ್ಟಿದ್ದಾರೆ. ಸಚಿವರ ಶಿಫಾರಸು ಪತ್ರಗಳಿಗೆ ಸಿಗ್ತಾ ಇಲ್ವಂತೆ ಮನ್ನಣೆ. ಸಚಿವರ ಶಿಫಾರಸು ಪತ್ರಗಳಿಗೆ ಸಿಗ್ತಾ ಇಲ್ಲ ಮನ್ನಣೆ. ಬೈಲಹೊಂಗಲ ಕ್ಷೇತ್ರದ ವರ್ಗಾವಣೆ ವಿಚಾರದಲ್ಲಿ ತಿಕ್ಕಾಟ ಶುರುವಾಗಿರುವಂಥದ್ದು. BR ಪಾಟೀಲ್ ಅವ್ರದ್ದು ಇದನ್ನೇ ಅವರ ಆರೋಪ. ಶಾಸಕರ ಪತ್ರಕ್ಕೆ ಮನ್ನಣೆ ಸಿಗ್ತಾ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ಚೇರ್ಮನ್ ಪತ್ರಕ್ಕೆ ಮನ್ನಣೆ ಸಿಗ್ತಾ ಇದೆ ಅಂದ್ರೆ ಶಾಸಕನಿಗಿಂತ ಚೇರ್ಮನ್ನೇ ದೊಡ್ಡವರಲ್ವಾ? ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ದೊಡ್ಡವನು ಅನ್ನೋಂಗಾಗಲ್ವಾ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ರು. ಹಂಗೆ ಇಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಸಚಿವರ ಪತ್ರಕ್ಕೆ ಬೆಲೆ ಸಿಗ್ತಾ ಇಲ್ಲ, ಶಾಸಕರ ಪತ್ರಕ್ಕೆ ಬೆಲೆ ಸಿಗ್ತಾ ಇದೆ ಅಂದ್ರೆ ಏನರ್ಥ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೈಲಹೊಂಗಲ AC ಅರಣ್ಯ ಇಲಾಖೆಯಲ್ಲಿನ ವರ್ಗಾವಣೆ, ಅಧಿಕಾರಿಗಳ ವರ್ಗಾವಣೆಯ ಸಂಬಂಧ ಗೊಂದಲ. ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ವಿರುದ್ಧ ಕಿಡಿಕಾರಲಾಗಿದೆ. ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ಅವರು ಮುಖ್ಯ ಸಚೇತಕರು, ವಿಧಾನಸಭೆ ಯಾವಾಗಲೂ ಮುಖ್ಯಮಂತ್ರಿಗಳ ಹಿಂದೆ ಮುಂದೆ ಓಡಾಡ್ತಿರ್ತಾರೆ ನೋಡಿ ಒಬ್ರು ಕನ್ನಡಕ ಹಾಕೊಂಡು, ಅವರು ಅಶೋಕ್ ಪಟ್ಟಣ್ ಅವರು. ಅವ್ರ ವಿರುದ್ಧ ಕಿಡಿಕಾರಲಾಗಿದೆ. ಸಿಎಂ ಆಪ್ತ ವಲಯದ ಶಾಸಕ ಅಶೋಕ್ ಪಟ್ಟಣ್ ಅವರು. ಶಾಸಕ ಅಶೋಕ್ ಪಟ್ಟಣ್ ಶಿಫಾರಸ್ಸಿಗೆ ಮನ್ನಣೆ ಸಿಗ್ತಾ ಇದೆ, ಆದ್ರೆ ನಮ್ಮ ಪತ್ರಕ್ಕೆ ಮನ್ನಣೆ ಸಿಗ್ತಾ ಇಲ್ಲ ಅಂತ. ಹಾಗಾದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವ್ರು ಏನ್ ಮಾತನಾಡಿದ್ದಾರೆ ನೋಡೋಣ. ಜಿಲ್ಲಾದಾಗ ಟ್ರಾನ್ಸ್ಫರ್ನಾಗ ನಮ್ದು ಒಂದ ಸೀಟ್ ಎಲ್ಲ ಅವ್ರು ಹೇಳಿದ್ಕೊಂಡಿದ್ದೀವಿ. ಒಂದೇ ಒಂದಂತ ಎಲ್ಲ MLA ಹೇಳಿದ್ವಿ, ಬೇರೆ ಜಿಲ್ಲೆ ಮಂತ್ರಿಗಳು ಹೇಳಿದ್ವಿ, ಬೆಂಗಳೂರು ಅವ್ರು ಹೇಳಿದ್ವಿ ಮಾಡಿದ್ದೀವಿ. ಈಗ ನಮ್ಮ ಅಂಡ್ರ ಅವ್ರು ಕೆಲಸ ಮಾಡ್ತೇವೆ, ನಂದೇ ಬೇಕಂತೇನಿಲ್ಲ. ನಮ್ಮವ್ರು ಬೇಕಂತ ಯಾರಿದ್ರು ನಮ್ಮ ಅಂಡ್ರ ಕೆಲಸ ಮಾಡ್ತಾರೆ ಅವ್ರ ಅಧಿಕಾರಿಗಳು. ನಂದು ಜಿಲ್ಲೆಯಲ್ಲಿ 27 ಲಿಸ್ಟ್ ಮಾಡಿವಿ ಮೊನ್ನೆ. ನಾವು ಶಿಫಾರಸ್ ಮಾಡಿದ್ದು ಒಂದೇ 27 ಎಲ್ಲ ಜಿಲ್ಲಾ ಶಾಸಕರು ಮಂತ್ರಿಗಳು ಹೇಳಿದ್ದೆ ಮಾಡಿದ್ವಿ. ಅದನ್ನೇ ನಾವು ಭಾಳ ಸೀರಿಯಸ್ ಆಗಿ ತೊಗೊಳೋದು ಅವಶ್ಯಕತೆ. BJP ಅವ್ರು ಹೇಳಿದ್ ಮಾಡಿದ್ವಿ, ಬೇರೆ JDS ಅವ್ರದ್ದು ಮಾಡಿದ್ವಿ, ನಮ್ಮವ್ರದ್ದು ಮಾಡಿದ್ವಿ. ಟ್ರಾನ್ಸ್ಫರ್ ಬಗ್ಗೆ ಮೊದಲಿಂದ ನಮಗೆ ಭಾಳ ಆಸಕ್ತಿ ಇಲ್ಲ. ಯಾರು ಮೊದಲು ನಮ್ಮವ್ರೆ. ಜಿಲ್ಲಾದಾಗ ಟ್ರಾನ್ಸ್ಫರ್ನಾಗ ನಮ್ದು ಒಂದ ಸೀಟ್ ಎಲ್ಲ ಅವ್ರು ಹೇಳಿದ್ಕೊಂಡಿದ್ದೀವಿ. ಒಂದೇ ಒಂದಂತ ಎಲ್ಲ MLA ಹೇಳಿದ್ವಿ, ಬೇರೆ ಜಿಲ್ಲೆ ಮಂತ್ರಿಗಳು ಹೇಳಿದ್ವಿ, ಬೆಂಗಳೂರು ಅವ್ರು ಹೇಳಿದ್ವಿ ಮಾಡಿದ್ದೀವಿ. ಈಗ ನಮ್ಮ ಅಂಡ್ರ ಅವ್ರು ಕೆಲಸ ಮಾಡ್ತೇವೆ, ನಂದೇ ಬೇಕಂತೇನಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ಇಲ್ಲಿ ನೋಡ್ತಾ ಇದ್ವಿ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸತೀಶ್ ಜಾರಕಿಹೊಳಿ, DK ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ, ಈಗ ಸಿಎಂ ಆಪ್ತ ಶಾಸಕರು ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನಂಗೆ ಆಗ್ಬಿಟ್ಟಿದ್ಯಾ ಅಲ್ಲಿ ಅಂತ. ಮೂರು ಗುಂಪುಗಳಾಗ್ಬಿಟ್ಟಿದ್ಯಾ ಬೆಳಗಾವಿ ಶಾಸಕರ ನಡುವೆನೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ವರ್ಗಾವಣೆ ಜಿಲ್ಲಾ ರಾಜಕಾರಣದಲ್ಲಿ ಸಂಚಲನ ಮೂಡಿರ್ತಕ್ಕಂಥದ್ದು. ಏನು ಪ್ರಮುಖವಾಗಿ 27 ಇಲಾಖೆಗಳಲ್ಲಿ ಕೂಡ ನಾನು ಹೇಳಿದವರು ಕೇವಲ ಒಬ್ಬರೇ ಇದ್ದಾರೆ. ಉಳಿದವರು ಬೆಂಗಳೂರಿನ ಸಚಿವರು, ಇತರೆ ಸಚಿವರು, ಬೇರೆ ಹೇಳಿದವರೆಲ್ಲರೂ ಕೂಡ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನನ್ನ ಜೊತೆಗೆ ಕೆಲಸ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾನು ಎಲ್ಲರ ಜೊತೆಗೆ ಸಹಕಾರ ಕೊಡ್ತಾ ಇದ್ದೀನಿ. ಆದರೆ ಎಲ್ಲೋ ಒಂದ್ ಕಡೆ ಈ ಒಂದು ವರ್ಗಾವಣೆಯಲ್ಲಿ ನನಗೆ ಯಾವುದೇ ರೀತಿ ಆಸಕ್ತಿ ಇಲ್ಲ ಅನ್ನೋ ಮೂಲಕ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೈಲಹೊಂಗಲ AC ಆಗಿರ್ಬೋದು ಮತ್ತು ಅರಣ್ಯ ಇಲಾಖೆ ಹಾಗೆ ಅನೇಕ ಮಹತ್ವದ ಹುದ್ದೆಗಳಿಗೆ ಇತ್ತೀಚೆಗೆ ವರ್ಗಾವಣೆ ನಡೆದಿತ್ತು. ಯಾವುದೇ ವರ್ಗಾವಣೆ ಕೂಡ ಸತೀಶ್ ಜಾರಕಿಹೊಳಿ ಶಿಫಾರಸನ್ನ ಕಡೆಗಣಿಸಿ ವರ್ಗಾವಣೆ ಮಾಡಲಾಗಿತ್ತು ಅಂತಕ್ಕಂಥ ಆರೋಪ ಇತ್ತು. ಈ ಹಿನ್ನೆಲೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಜೊತೆಗೆ ಏನು ಅಂತಂದ್ರೆ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ವಿರುದ್ಧ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿವೆ. ಅವರ ಮನೆಯಲ್ಲೇ ಈ ಕುರಿತು ಒಂದು ಸಭೆಯನ್ನ ನಡೆಸಿರ್ತಕ್ಕಂಥದ್ದು. ಬೈಲಹೊಂಗಲ AC ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾಂತೇಶ್ ಕೌಜಲಗಿ ಮತ್ತೆ ಅಶೋಕ್ ಪಟ್ಟಣ್ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ ಹಾಗೇನೆ ಕಿತ್ತೂರಿನ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಕೂಡ ಸತೀಶ್ ಜಾರಕಿಹೊಳಿ ಬೆಂಬಲವಾಗಿ ನಿಂತಿದ್ದಾರೆ. ಒಟ್ಟು ಕಾಂಗ್ರೆಸ್ ಶಾಸಕರಲ್ಲಿ ಈಗ ಅಸಮಾಧಾನದ ಹೊಗೆ ಬೆಳಗಾವಿ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇದಕ್ಕೆ ವರ್ಗಾವಣೆಯೇ ಪ್ರಮುಖ ಕಾರಣ ಅಂತ ಹೇಳಲಾಗುತ್ತೆ. ಸತೀಶ್ ಜಾರಕಿಹೊಳಿ ವರ್ಗಾವಣೆ ವಿಚಾರದಲ್ಲೂ ಕೂಡ ಮೊದಲಿಂದಲೂ ಕೂಡ ಅಂತರವನ್ನ ಕಾಯ್ದುಕೊಳ್ತಾರೆ. ಯಾಕಂದ್ರೆ ಈ ಹಿಂದೆ ಕೂಡ ಬೆಳಗಾವಿಯ ಮಹಾನಗರ ಪಾಲಿಕೆಗೆ ಆಯುಕ್ತರನ್ನಾಗಿ ಬೆಂಗಳೂರಿನಿಂದ ನೇಮಕ ಮಾಡಿದ್ರು ಕೂಡ ಅವರು ಯಾವುದೇ ರೀತಿ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಕೂಡ ಅವರು ಒಳಗೊಳಗೆ ಮುಖ್ಯಮಂತ್ರಿ ಅವರನ್ನ
ಭೇಟಿಯಾಗಿ ಅದನ್ನ ತಡೆಯುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಅಂತೇಳಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಯಾಗಿತ್ತು. ಈಗೂ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅಸಮಾಧಾನಗೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇವೆ. ಆದ್ರೆ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇಲ್ಲ. ಯಾಕಂದ್ರೆ ಆಡಳಿತ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ಬಹಿರಂಗವಾಗಿ ಹೇಳ್ತಾ ಇಲ್ಲ. ಆದ್ರೆ ಸಿಎಂ ಅವರನ್ನ ಭೇಟಿಯಾಗಿ ಈ ಎಲ್ಲಾ ವರ್ಗಾವಣೆಯನ್ನ ತಡೆಯಕ್ಕೆ ಸತೀಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇವೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.